ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಜೂನ್ 3rd. ಸೊ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ವೆದರ್ ತುಂಬ ಚೆನ್ನಾಗಿತ್ತು. ಸೊ ಇವತ್ತು ಅಲಾರಮ್ 6:30ಗೆ ಇಟ್ಟಿದ್ದೆ. ವೈ ಬಿಕಾಸ್ ಅಂತಂದರೆ ವಾಂಗಿಬಾತ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ ನೈಟೇ, ಸೊ ಅದು ಬೇಗ ಆಗುತ್ತೆ ಆ್ಯಂಡ್ ತುಂಬ ಟೈಮ್ ಏನು ತೊಗೊಳಲ್ಲ. ಸೊ 6:30ಗೆ ಅಲಾರಮ್ ಇಟ್ಟು 6:30ಗೆ ಎದ್ದು ಫ್ರೆಶ್ ಆದೆ. ಆ್ಯಂಡ್ ನನ್ನ ಮಗಳು ಇವತ್ತು ಬೇಗ ಎದ್ಲು. ಸೊ ಮೊನ್ನೆ ಆಲ್ಮೋಸ್ಟ್ ಒಂದು 9 o'clock 9:30ಗೆ ಎದ್ಲು. ಬಟ್ ಇವತ್ತು 7ಗೆಲ್ಲ ಎದ್ಬಿಟ್ಲು. ಆ್ಯಂಡ್ ನನ್ನ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇವತ್ತು ವಾಂಗಿಬಾತ್. ಸೊ ವಾಂಗಿಬಾತ್ ಬಂದು ನೀವು 2 ಸಿಂಪಲ್ ಮೆಥಡಲ್ಲಿ ಮಾಡ್ಬೋದು. ಏದರ್ ನೀವು ಗೊಜ್ಜು ಮಾಡಿ ರೈಸಲ್ಲಿ ಮಿಕ್ಸ್ ಮಾಡೋದು, ಅಥವಾ ಡೈರೆಕ್ಟಾಗಿ ಪ್ರೆಷರ್ ಕುಕ್ಕರಲ್ಲಿ ಮಾಡೋದು. ಸೊ ಇವತ್ತು ನಾನು ಡೈರೆಕ್ಟಾಗಿ ಪ್ರೆಷರ್ ಕುಕ್ಕರಲ್ಲಿ ಮಾಡ್ತೀನಿ, ಬಿಕಾಸ್ ನನಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಗೊಜ್ಜು ಮಾಡಿ ರೈಸ್ ಪ್ರೆಷರ್ ಹೋಗಿ ಮಿಕ್ಸ್ ಮಾಡೋದು ಒಂದು ಪ್ರಾಸೆಸ್ ಆಗುತ್ತೆ. ಬಟ್ ಇದು ಹಾಗಿರಲ್ಲ, ಡೈರೆಕ್ಟಾಗಿ 1 ಪಾಟಲ್ಲಿ ರೆಸಿಪಿ ಮುಗ್ದೋಗುತ್ತೆ. ವಾಂಗಿಬಾತ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆ್ಯಸ್ ಯೂಶುವಲ್ ಆಗಿ ವಾಂಗಿಬಾತ್. ಸೊ ನಿಮಗೆ ಬ್ರಿಂಜಾಲ್ ಬಂದು ಲಾಂಗ್ ಬ್ರಿಂಜಾಲ್ ಸಿಗುತ್ತೆ. ಸೊ ಅದು ವಾಂಗಿಬಾತ್ ಬ್ರಿಂಜಾಲ್ ಅಂತ ಹೇಳ್ತೀರಿ. ನಿಮಗೆ ಗ್ರೀನಾಗಿ ಸಿಗುತ್ತೆ, ಪರ್ಪಲ್ ಆಗಿ ಸಿಗುತ್ತೆ. ಸೊ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ವಾಂಗಿಬಾತ್ ಅಂದರೆ ತುಂಬ ಫೇವ್ರೇಟ್. ಯೂಶುವಲಾಗಿ ಎಲ್ಲ ರೈಸ್ ಬಾತ್ ಇಷ್ಟಪಟ್ಟು ತಿಂತಾರೆ. ಸೊ ಯಾಕಂತ ಗೊತ್ತಿಲ್ಲ, ನನಗೆ ರೈಸ್ ಬಾತ್ಗಿಂತೂ ರೊಟ್ಟಿ, ಚಪಾತಿ, ದೋಸೆ ಈ ಟೈಪ್ ಆಫ್ ಬ್ರೇಕ್ಫಾಸ್ಟ್ ಇಷ್ಟ ಆಗುತ್ತೆ. ಬಟ್ ನಮ್ಮ ಮನೇಲಿ ಆಲ್ಮೋಸ್ಟ್ ಮಾರ್ನಿಂಗ್ ಟೈಮ್ಸ್ ರೈಸ್ ಐಟಮ್ ಇದ್ದರೆ ತುಂಬ ಖುಷಿ ಪಡ್ತಾರೆ. ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ ವಾಂಗಿಬಾತ್ ಹೇಗೆ ಮಾಡೋದು ಅಂದ್ಬಿಟ್ಟು. ಸೊ ಸಿಂಪಲಾಗಿ ಹೇಳ್ಬಿಡ್ತೀನಿ. ಆನಿಯನ್, ಟೊಮ್ಯಾಟೊ ಈಕ್ವಲ್ ಪೋರ್ಷನಾಗಿ ತೊಗೊಳ್ಳಿ. ಆ್ಯಂಡ್ ಬ್ರಿಂಜಾಲ್ ಆಲ್ಮೋಸ್ಟ್ ಒಂದು 250 grams ಅಷ್ಟು ಬ್ರಿಂಜಾಲ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ಅದ್ರ ಮೇಲೆ ನೀವು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳೋದು, ಕಡಿಮೆ ಮಾಡ್ಕೊಳೋದು ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ಈಕ್ವಲಾಗಿ ತೊಗೊಂಡ್ಮೇಲೆ ಸೊ ಒಂದು ಟೆಂಪರಿಂಗ್ ಕೊಡಬೇಕು. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಚೆನ್ನ ದಾಲ್ ಆ್ಯಂಡ್ ಕರಿ ಲೀವ್ಸ್ ಮತ್ತು ಆನಿಯನ್, ಟೊಮ್ಯಾಟೊ ಚೆನ್ನಾಗಿ ಫೈನಾಗಿ ಚಾಪ್ ಮಾಡಿಕೊಂಡು ಡೈರೆಕ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ. ಸೊ ಟೊಮ್ಯಾಟೊ, ಆನಿಯನ್ ಸ್ವಲ್ಪ ಬೆಂದ ಮೇಲೆ ಬ್ರಿಂಜಾಲ್ನ ಡೈರೆಕ್ಟಾಗಿ ಹಾಕ್ಕೋಬೇಕು. ಸೊ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಂಡು ಆನಂತರ ವಾಂಗಿಬಾತ್ ಪೌಡರ್ ಸಿಗುತ್ತೆ MTRದು. ಸೊ ಆ ಪೌಡರ್ ಒಂಚೂರು ಹಾಕ್ಕೋಬೇಕಾಗತ್ತೆ. ಆನಂತರ ಸಾಲ್ಟ್ ಫಾರ್ ಟೇಸ್ಟ್ ಆ್ಯಂಡ್ ಟರ್ಮರಿಕ್ ಅಷ್ಟೇ. ಎಲ್ಲವನ್ನು ಹಾಕಿ ಕ್ಲೀನಾಗಿ ಒಂದು ಮಿಕ್ಸ್ ಕೊಡಿ. ಒಂಚೂರು ಟ್ಯಾಮ್ರಿನ್ ಹಾಕಿದ್ರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಟ್ಟ ಮಿಟ್ಟ ಅಂತಿರಲ್ಲ, ಆ ರೀತಿ ಸಿಗುತ್ತೆ. ಆ್ಯಂಡ್ ಜಾಗ್ರಿ ಆಪ್ಷನಲ್, ನಿಮ್ಗೆ ಬೇಕಾದರೆ ಜಾಗ್ರಿ ಹಾಕ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಜಾಗ್ರಿ ಹಾಕಿದ್ರೆ ಒಂದು ಟೇಸ್ಟ್ ವೈಸ್ ಸ್ವಲ್ಪ ಡಿಫರ್ ಆಗುತ್ತೆ. ಸೊ ಅದಕ್ಕೋಸ್ಕರ ರೈಸ್ ವಾಶ್ ಮಾಡಿಕೊಂಡು ಕ್ಲೀನಾಗಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಕೊಟ್ಟು ಒಂದು ವಿಸಿಲ್ ಕೊಟ್ಟರೆ ಸಾಕು, ಬೆಂದ್ಬಿಡುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಈಸಿ ರೆಸಿಪಿ ಇದು. ಸೊ 1 pot ರೆಸಿಪಿ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಲಂಚ್ ಬಾಕ್ಸ್ಗೂ ರೆಡಿ ಆಗಿಬಿಡುತ್ತೆ. ಬಿಕಾಸ್ ನನ್ನ ಮಗನಿಗೆ ಸ್ಕೂಲ್ ಫುಲ್ ಡೇ ಇದೆ. ಸೊ ರೈಸ್ ಐಟಮ್ ಆದರೆ ಒಂದು ಸ್ವಲ್ಪ ಟಮ್ಮಿ ಫುಲ್ ಆಗುತ್ತೆ. ಅದಕ್ಕೋಸ್ಕರ ರೈಸ್ ಐಟಮ್ ಮ್ಯಾಕ್ಸಿಮಮ್ ಮಾಡ್ತೀನಿ. ಚಪಾತಿ ಈ ರೀತಿ ಎಲ್ಲ ಮಾಡಿದ್ರೆ ಮೇ ಬಿ ಸಂಜೆ ಬರೋ ಅಷ್ಟರಲ್ಲಿ ಹಶ್ವಾಗ್ತಿರುತ್ತೆ. ಅವನು ರೀಚ್ ಆಗೋ ಟೈಮಲ್ಲಿ 4-4:30 ಆಗಿಬಿಡುತ್ತೆ. ಅದಕ್ಕೋಸ್ಕರ ಮನೆಗೆ ಬಂದ ಮೇಲೂ ಸಹ ನಾನು ಅವನಿಗೆ ಫುಡ್ ಅನ್ನೋದು ಕೊಡ್ತೀನಿ. ಬಿಕಾಸ್ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾನೆ. ಸೊ ಇನ್ಸ್ಟೆಡ್ ಆಫ್ ಮಿಲ್ಕ್ ಅದೆಲ್ಲ ಕೊಡೋದಕ್ಕಿಂತ ಫುಡ್ ಕೊಟ್ಬಿಡ್ತೀನಿ. ಸೊ ಇದು ನನ್ನ ಡೈಲಿ ರೊಟೀನ್. ಮಾರ್ನಿಂಗ್ ಎದ್ದಿದ ತಕ್ಷಣ ಈ ರೀತಿ ನನ್ನ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಸೊ ಸಮ್ಟೈಮ್ಸ್ ಏನು ಮಾಡ್ತೀನಿ, ಬೆಳಗ್ಗೆ ಎದ್ದಿದ ತಕ್ಷಣ ಟೈಮ್ ಇದೆ ಅಂತಂದರೆ ಐ ಮೇಕ್ ಶ್ಯೂರ್ ಟು ಹ್ಯಾವ್ ಸಮ್ ಮಿಲ್ಕ್ ಅಥವಾ ಕಾಫಿ. ವೆರಿ ರೇರ್, ಸ್ವಲ್ಪ ಕಾಫಿನ ಅವಾಯ್ಡ್ ಮಾಡಿದ್ದೀರಿ. ಆದಷ್ಟು ಮಿಲ್ಕ್, ಬೂಸ್ಟ್, ಹಾರ್ಲಿಕ್ಸ್ ಈ ಥರ ಯಾವುದಾದ್ರೂ ಕಾಂಬಿನೇಷನಲ್ಲಿ ಕುಡಿತೀರಿ. ಆ್ಯಂಡ್ ಸಮ್ಟೈಮ್ಸ್ ನನಗೆ ಟೈಮ್ ಸಾಕಾಗಿಲ್ಲ, ಮಾಡುವ ರೆಸಿಪಿ ಸ್ವಲ್ಪ ಟೈಮ್ ತೊಗೊಳತ್ತೆ ಅಂತಂದರೆ ಫಸ್ಟ್ ನಮ್ಮ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿಕೊಂಡು ಸೊ ಪ್ರೆಷರ್ ಕುಕ್ ಆದಮೇಲೆ ಸೊ ಹಾಲು ಪಕ್ಕದಲ್ಲಿ ಇಟ್ಕೊಂಡು ಮತ್ತೆ ಹಾಲು ಕುಡಿತೀರಿ. ಸೊ ಇವತ್ತು ಆ್ಯಕ್ಚುಲಿ ಎದ್ದಿದ್ದೆ 6:30 ಆಯಿತು. ಸೊ ಅದಕ್ಕೋಸ್ಕರ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಸೊ ಪ್ರೆಷರ್ ಹೋಗೋ ಅಷ್ಟರಲ್ಲಿ ನಾನು ಹಾಲು ಬಿಸಿ ಮಾಡಿಕೊಂಡು 1 glass ಆಫ್ ಹಾಲು ಕೊಡಿದೆ. ಆ್ಯಂಡ್ ಇನ್ ಬಿಟ್ವೀನ್ ನನ್ನ ಮಕ್ಳು ಎದ್ದಿದ ತಕ್ಷಣ ನನ್ನ ಮಕ್ಳಿಗೂ ಹಾಲು ಕೊಟ್ಬಿಡ್ತೀನಿ. ಸೊ ಮೋಸ್ಟ್ ಆಫ್ ದ ಟೈಮ್ ನನ್ನ ಮಗ ಹಾಲು ಕುಡಿಯೋದಿಲ್ಲ. ಬಿಕಾಸ್ ಅವನಿಗೆ ಹಾಲು ಕುಡಿದು ಊಟ ಮಾಡಿದ್ರೆ ಸ್ವಲ್ಪ ಬ್ಲಾಟಿಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫ್ಲೂಯಿಡ್ ಡೈರೆಕ್ಟಾಗಿ ತೊಗೊಳಲ್ಲ. ಅವನು ಆಫ್ಟರ್ ಫುಡ್ ಬೇಕಾದರೆ ಫ್ಲೂಯಿಡ್ಸ್ ಕೊಟ್ಟರೆ ಅವನಿಗೆ ಸ್ವಲ್ಪ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಇವಾಗ ಹೇಳಿದಂಗೆ ನನ್ನ ಮಗ ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ. ಸೊ ಅವ್ನ ಕೆಲಸ ಅವನೇ ಮಾಡ್ಕೊತಿದ್ದಾನೆ. ಜಸ್ಟ್ 6:30 ಆಯಿತು. ಇವತ್ತು ಲೇಟ್ ಆಯ್ತು ಮಗ, ಎದ್ದು ರೆಡಿ ಆಗು ಅಂತಂದೆ. ಎದ್ದು ಸ್ನಾನ ಮಾಡಿಕೊಂಡು ಬಟ್ಟೆ ಡ್ರೆಸ್ ಸಹ ಅವ್ನು ಕೇಳಿದ, ಇವತ್ತು ಯಾವ ಡೇ ಅಮ್ಮ ಅಂತಂದ.
ವೆನಸ್ಡೇ ಅಂತ ಹೇಳಿದೆ. ವೆನಸ್ಡೇ ಯೂನಿಫಾರ್ಮ್ ಬೇರೆ ಇರುತ್ತೆ, ಲೈಕ್ ಅವರಿಗೆ PE ಕ್ಲಾಸ್ ಇರುತ್ತೆ, ಫಿಸಿಕಲ್ ಎಜುಕೇಷನ್ ಕ್ಲಾಸ್. ಸೊ 2 ಪೀರಿಯಡ್ಸ್ ಇರುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಯೂನಿಫಾರ್ಮ್ ಚೇಂಜ್ ಆಗುತ್ತೆ. ಲೈಕ್ ಬ್ಲೂ ಜರ್ಸಿ ಟೈಪ್ ಆಫ್ ಕ್ಲಾತಲ್ಲಿ ಅವ್ರಿಗೆ ಡ್ರೆಸ್ ಇರುತ್ತೆ. ಸೊ ಕಾಮನ್ ಆಗಿ ನೋಡ್ದಂಗೆ ಯೂನಿಫಾರ್ಮ್ ಬಂದು ವೈಟ್ ವಿತ್ ಗ್ರೀನ್ ಕಾಂಬಿನೇಷನ್. ಆ್ಯಂಡ್ ಅಫ್ಕೋರ್ಸ್ ನನಗೆ ಅದು ವೈಟ್ ವಿತ್ ಗ್ರೀನ್ ಕಾಂಬಿನೇಷನ್ ಇಷ್ಟನೇ ಆಗಲ್ಲ, ಬಿಕಾಸ್ ನನಗೆ ಸ್ಟಾರ್ಟಿಂಗಲ್ಲಿ ಅಡ್ಮಿಷನ್ ಮಾಡೋವಾಗ ಯೂನಿಫಾರ್ಮ್ ಕಲರ್ ನೋಡಿಬಿಟ್ಟು ನನಗೆ ಯಪ್ಪ ಇದು ಏನಿದು ಯೂನಿಫಾರ್ಮ್ ಈ ರೀತಿ ಇದೆ, ಇದು ಓಲ್ಡ್ ಕೈಂಡ್ ಆಫ್ ಡಿಸೈನ್ ಆಗೋಯಿತು. ಅಂದರೆ ನಮ್ಮ ಟೈಮಲ್ಲೆಲ್ಲ ಬ್ಲೂ ವಿತ್ ವೈಟ್, ಗ್ರೀನ್ ವಿತ್ ವೈಟ್ ಆ ರೀತಿ ಇರ್ತಿತ್ತು. ಸೊ ಅದು ನನಗೆ ಚೆನ್ನಾಗಿ ಅನಿಸಿಲ್ಲ. ಬಟ್ ಯೂನಿಫಾರ್ಮ್ ನೋಡ್ಕೊಂಡು ನಾವು ಎಜುಕೇಷನ್ ಹಾಳು ಮಾಡ್ಕೊಳೋದು ಇಷ್ಟ ಇಲ್ಲ. ಸೊ ಆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಬಿಟ್ರೆ. ಸೊ ಇದೊಂದು ಹೇಗೆ ಹೇಳೋದು, ಮಕ್ಕಳು ಬೆಳೀತಾ ಬೆಳೀತಾ ಅವ್ರದ್ದೊಂದು ಚೇಂಜಸ್ ನಾವು ನೋಡ್ತಾ ಬರ್ತೀರಿ. ಸೊ ನನಗೆ ಇವಾಗ ಅವನರಲ್ಲಿ ಮೆಚ್ಯೂರಿಟಿ ನೋಡ್ತಾ ಇದ್ದೀನಿ. ಲೈಕ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವನೊಂದು ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇದ್ದಾನೆ. ಲೈಕ್ ಬೆಳಗ್ಗೆ ಎದ್ದೇಳಬೇಕು. ನಾನು ಫಸ್ಟ್ ಲಾಸ್ಟ್ ಇಯರೆಲ್ಲ ತುಂಬ ಫೋರ್ಸ್ಫುಲ್ಲಿ ಎಬ್ಬರಿಸ್ತಿದ್ದೆ, ಎದ್ದೇಳು ಅಂತೆಲ್ಲ. ಈ ಸತಿ ಹಾಗೆ ನನಗೆ ಚಾನ್ಸ್ ಕೊಟ್ಟಿಲ್ಲ ನನ್ನ ಮಗ. ಸೊ ಎದ್ದಿದ ತಕ್ಷಣ ಅವ್ನ ಕೆಲಸ ಎಲ್ಲ ಮಾಡ್ಕೊತಾನೆ. ಸೊ ಅವನೇ ರೆಡಿ ಆಗ್ತಾನೆ. ಟೈಮ್ ಎಷ್ಟು ಅಂತ ಕೇಳಿದ. ಸೊ ಇನ್ನೂ ಟೈಮ್ ಇದೆ ಅಂತಂದೆ. ಸೊ ಬ್ರೇಕ್ಫಾಸ್ಟ್ ಹಾಕ್ಕೊಡಮ್ಮ, ನಾನೇ ತಿಂತೀನಿ ಅಂತಂದ. ಬೇಡ ನಾನು ತಿನ್ನಿಸ್ತೀನಿ, ಇವನ್ ನಾನು ಫ್ರೀ ಆಗಿದ್ದೆ, ಸೊ ನಾನು ತಿನ್ನಿಸ್ತೀನಿ, ಬಿಸಿ ಇದೆ ಸೊ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅವನಿಗೆ ನಾನೇ ಬ್ರೇಕ್ಫಾಸ್ಟ್ ಫೀಡ್ ಮಾಡಿದೆ. ಸೊ ಫೀಡ್ ಮಾಡೋ ಟೈಮಲ್ಲಿ ಅವ್ನು ಹೇಳ್ತಿದ್ದಾನೆ, ಬೇಡಮ್ಮ ನಾನು ತಿಂತೀನಿ, ನಾನು ಇವಾಗೇನು ಚಿಕ್ಕವನಲ್ಲ ದೊಡ್ಡವನಾಗಿದ್ದೀನಿ ಅಂತ. ಸೊ ಅದೆಲ್ಲ ಕೇಳೋವಾಗ ನಮಗೆ ನನ್ನ ಮಗು ಎಷ್ಟು ದೊಡ್ಡದಾಗಿದೆಯಾ, ಸೊ ನಾನೇ ತಿಂತೀನಿ ನೀನು ಯಾಕೆ ತಿನ್ನಿಸ್ತೀಯ ಅನ್ನೋ ಟೈಪ್ ಬಂದಿದ್ದಾನೆ. ಸೊ ಸಮ್ವಾಟ್ ಲೈಕ್ ಖುಷಿ ಆಗುತ್ತೆ. ಆ್ಯಸ್ ಯೂಶುವಲ್ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಆ್ಯಕ್ಚುಲಿ ಹಾಲು ಕಾಯಿಸಿ ಹಾಲು ಹಾಕೋ ಟೈಮಲ್ಲಿ ಹಾಲು ಉಕ್ಕಿ ಹೋಯಿತು. ಆ್ಯಂಡ್ ಹಾಲು ಗ್ಲಾಸಲ್ಲಿ ಹಾಕೋವಾಗ ಚೆಲ್ಲಿ ಹೋಯಿತು. ಸೊ ಇದೆಲ್ಲ ಸೀನ್ ನಡೀತಾ ಇತ್ತು. ಸೊ ನಮ್ಮ ಅತ್ತೆ ಬಂದು, ನೀನೇನು ಕ್ಲೀನ್ ಮಾಡಬೇಡ ಬಿಡು, ನಾನು ಕ್ಲೀನ್ ಮಾಡ್ಕೊತೀನಿ, ನೀವು ಹೋಗಿ ಹಾಲು ಕುಡೀರಿ ಅಂತ ಹೇಳಿದರು. ಸೊ ಅದನ್ನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನಮ್ಮ ಅತ್ತೆ ಈ ರೀತಿ ಬಂದು ಹೆಲ್ಪ್ ಮಾಡ್ತಾರೆ ನನಗೆ ಆದಷ್ಟು. ಬ್ರೇಕ್ಫಾಸ್ಟ್ ಟೈಮಲ್ಲಿ ಬಂದು ಕೇಳಿದ್ರು, ಕಟ್ ಮಾಡಿಕೊಡ್ತೀನಿ ಹಾಗೆ ಹೀಗೆ ಅಂತ. ಬೇಡ ಅತ್ತೆ ನಾನು ಮಾಡ್ಕೊತೀನಿ, ನಂಗೆ ಅಭ್ಯಾಸ ಇದೆ ಅಂತ ಹೇಳಿದೆ. ಆ್ಯಂಡ್ ದಟ್ ಕೈಂಡ್ ಆಫ್ ವಿಮೆನ್ ಅವರು ಆ್ಯಕ್ಚುಲಿ ಹೆಲ್ಪ್ ಮಾಡ್ತಾರೆ ಎಲ್ಲದರಲ್ಲೂ. ಬಂದು ನಾನು ಮಾಡ್ತೀನಿ, ನನಗೇನಾದರೂ ಕೊಡು ಕೆಲಸ ಅಂತ ಹೇಳಿ ಕೆಲಸ ಮಾಡೋ ಟೈಪ್. ಆ್ಯಂಡ್ ಖುಷಿ ವಿಚಾರ ಏನಂದರೆ, ಅವ್ರಿಗೆ ಅಷ್ಟು ಏಜ್ ಆಗಿದ್ರು ಕೂಡ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾರೆ. ಅವ್ರನ್ನ ನೋಡಿ ನಾವು ಕಲಿಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ನಾನಾದರೂ ಅವ್ರನ್ನ ನೋಡೋವಾಗೆಲ್ಲ ನನಗೆ ಹೇಗೆ ಹೇಳೋದು, ನಾನು ಬೂಸ್ಟಪ್ ಆಗ್ತಾ ಇರ್ತೀನಿ. ಅವರೇ ಹಂಗಿದ್ರೆ ನಾವು ಯಾಕೆ ಹಿಂಗಿರಬೇಕು, ನಾವು ಕೆಲಸ ಮಾಡಬೇಕು ಅಂತ. ಅವ್ರು ಯೂಶ್ವಲಾಗಿ ಹೇಳೋದೇನಂತಂದರೆ, ಕೆಲಸ ಮಾಡ್ತಾ ಇರಬೇಕು, ಕೆಲಸ ಮಾಡಿದಷ್ಟು ನಮಗೆ ಕೈಕಾಲು ಗಟ್ಟಿ ಇರುತ್ತೆ ಆ್ಯಂಡ್ ಆ್ಯಕ್ಟಿವ್ ಆಗಿರುತ್ತೆ ನಮ್ಮ ಬಾಡಿ. ಒನ್ಸ್ ಕೆಲಸ ತುಂಬ ಕಡಿಮೆ ಆದರೆ ನಮಗೆ ಲೇಝಿ ಫೀಲ್ ಬರುತ್ತೆ, ನಿದ್ದೆ ಬರುತ್ತೆ. ಸೊ ನಿದ್ದೆ ಅಂತ ನಾವು ನಿದ್ದೆಯಲ್ಲಿ ಮುನ್ಗೋಗ್ತೀರಿ. ಸೊ ದಟ್ ಈಸ್ ನಾಟ್ ಅಟ್ ಆಲ್ ಗುಡ್. ಆ್ಯಕ್ಚುಲಿ ನಮ್ಮ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಸ್, ಅವ್ರು ಹೇಳೋದು ಕರೆಕ್ಟ್. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಮಾವಾಗ ಹೆಲ್ತ್ ಸರಿಯಿಲ್ಲ ಅನ್ನೋದು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ. ಅವ್ರನ್ನ ಓವರ್ ನೈಟ್ ಸಹ ಇವರು ಮೇಂಟೈನ್ ಮಾಡ್ತಾರೆ. ಸೊ ನೈಟ್ ಸಹ ಸಮ್ಟೈಮ್ಸ್ ನಿದ್ದೆ ಮಾಡಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 3 to 4 hours ಮಲಗ್ತಾರೆ ಅಷ್ಟೇ ನಮ್ಮತ್ತೆ. ಆದರೆ ಸಹ ಅವ್ರು ಆ್ಯಕ್ಟಿವ್ ಆಗಿರ್ತಾರೆ. ಇಟ್ಸ್ ಆಲ್ ಅಬೌಟ್ ಹರ್ ಪರ್ಸ್ನಾಲಿಟಿ ಆ್ಯಂಡ್ ಅವ್ರ ಮೈಂಡ್ಸೆಟ್. ಅವ್ರು ಫಿಕ್ಸ್ ಮಾಡ್ಕೊತಾರೆ, ಯಾಕೆ ಆಗುತ್ತೆ ಪರವಾಗಿಲ್ಲ ಸಾಕು ಅಷ್ಟೇ ಸಾಕು ಅಂತೆಲ್ಲ ಹೇಳಿ ಫಿಕ್ಸ್ ಮಾಡಿಕೊಂಡು ಅವ್ರು ರೆಡಿ ಮಾಡ್ಕೊತಾರೆ. ಸೊ ಶಿ ಈಸ್ ಅ ವೆರಿ 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 ಆ್ಯಕ್ಟಿವ್ ವಿಮೆನ್ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಮಾವ ತುಂಬ 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 ಲೇಝಿ ಪರ್ಸನ್. ಆ್ಯಂಡ್ ಅವರು ಫಸ್ಟ್ ಡೇ ಒನ್ನಿಂದ ಲೇಝಿಯಾಗೇ ಇರೋದು, ಲೇಝಿ ವರ್ಕ್ಸೇ ಮಾಡೋದು. ಅವ್ರಿಗೆ ಎದ್ದು ಕೆಲಸ ಮಾಡೋಷ್ಟೆಲ್ಲ ಪೇಷನ್ಸ್ ಇರಲ್ಲ. ಕೂತ್ಕೊಂಡೆ ಅದು ಮಾಡು ಇದು ಮಾಡು ಅಂತ ಆರ್ಡ್ರ್ ಮಾಡೋ ಟೈಪ್. ಆ್ಯಂಡ್ ಅದೇ ಬುದ್ಧಿ ನಮ್ಮ ಹಸ್ಬೆಂಡ್ಗೂ ಬಂದಿದೆ, ಅವರು ಹಾಗೇ ಇರ್ತಾರೆ. ಬಟ್ ನಾನು ಅದನ್ನು ಎಂಕರೇಜ್ ಮಾಡಲ್ಲ. ಆದಷ್ಟು ಅವ್ರನ್ನ ಫೋರ್ಸ್ಫುಲ್ಲಿ ಕೆಲಸ ಮಾಡಿಸ್ತೀನಿ. ನೀನು ಕೆಲಸ ಮಾಡಬೇಕು, ಯಾಕೆ ಮಾಡಬಾರ್ದು, ಹೆಂಗಸರೇ ಮಾಡಬೇಕು ಅಂತ ರೂಲ್ಸ್ ಎಲ್ಲ ಏನಿಲ್ಲ, ಗಂಡಸರು ಮಾಡಬೇಕು ಅಂತ ಹೇಳಿ ಅವ್ರ ಕೈಲಿ ಸುಮಾರು ಕೆಲಸ ಮಾಡಿಸ್ತೀನಿ. ಬಟ್ ವಿಡಿಯೋದಲ್ಲಿ ಮೇ ಬಿ ಅವರು ಬಂದು ಕೆಲಸ ಮಾಡೋದು ತೋರಿಸಲ್ಲ, ಬಟ್ ಅವ್ರು ತುಂಬ ಕೆಲಸ ಮಾಡಿ ಕೊಡ್ತಾರೆ ನನಗೆ. ಸೊ ಮಿಷಿನ್ಗೆ ಬಟ್ಟೆ ಹಾಕಿದರೆ ಆಲ್ಮೋಸ್ಟ್ ಬಟ್ಟೆನ ಅವರೇ ಒಣಗಿಸ್ತಾರೆ, ತೆಗಿತಾರೆ, ಮಡಚಿಡ್ತಾರೆ, ಅವ್ರ ಕಬೋರ್ಡಲ್ಲಿ ಇಡ್ತಾರೆ. ಪಾತ್ರೆ ಸಹ ವಾಶ್ ಮಾಡಿಕೊಡ್ತಾರೆ. ಸೊ ಆಲ್ಮೋಸ್ಟ್ ಒಂದು 3 times ವಾಶ್ ಮಾಡ್ತೀನಿ. 3 timesಲ್ಲಿ ಅಟ್ಲೀಸ್ಟ್ 1 time ಆದರೂ ಅವ್ರು ವಾಶ್ ಮಾಡಿ ಕೊಡ್ತಾರೆ. ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ, ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಆ್ಯಂಡ್ ನನಗಿಂತೂ ಅವ್ರು ತುಂಬ ಕ್ಲೀನ್. ಆ್ಯಕ್ಚುಲಿ ಅವ್ರ ಕಬೋರ್ಡ್ ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಬಟ್ಟೆ ಎಲ್ಲ ಅರೇಂಜ್ ಮಾಡಿ ಐರನ್ ಮಾಡಿ ಕ್ಲೀನಾಗಿರುತ್ತೆ. ನಾನು ಒಂದು ಸ್ವಲ್ಪ ದಟ್ ಕೈಂಡ್ ಆಫ್ ಗರ್ಲ್ ಅಲ್ಲ, ತುಂಬ ಐರನ್ ಎಲ್ಲ ಮಾಡಲ್ಲ, ಹಾಗೆ ಡೈರೆಕ್ಟಾಗಿ ವಾಶ್ ಮಾಡಿ ಹಾಕ್ಕೊಳೋದಷ್ಟೇ. ಬಟ್ ಅವ್ರಿಗೆ ಹಾಗಲ್ಲ, ಐರನ್ ಮಾಡಿ ಹಾಕಬೇಕು. ಆ ಥರ ಅವರು ಸಿಸ್ಟಮೆಟಿಕ್ಕಾಗಿರ್ತಾರೆ.
ಬಟ್ ಅವ್ರಿಗೆ ಅವ್ರ ಅಪ್ಪ ನೋಡಿ ರಿಯಲೈಸ್ ಆಗುತ್ತೆ, ಇನ್ ಕೇಸ್ ನಾನು ಹೀಗೆ ಇದ್ದರೆ ನಮ್ಮ ಅಪ್ಪ ಥರ ಆಗ್ಬಿಡ್ತೀನಿ ಫ್ಯೂಚರಲ್ಲಿ, ಸೊ ದಟ್ ಈಸ್ ನಾಟ್ ದ ರೈಟ್ ವೇ, ನಾನು ಹಾಗಾಗೋದು ನನಗಿಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ ಬೆಳಗ್ಗೆದ್ದು. ಫಸ್ಟೆಲ್ಲ ಅದೆಲ್ಲ ಮಾಡ್ತಾ ಇದ್ದಿಲ್ಲ, ಇವಾಗ ಗೊತ್ತಾಯ್ತು ಅವರಿಗೆ, ಓಕೆ ಇನ್ ಫ್ಯೂಚರ್ ನನಗೆ ಹಿಂಗೆ ಆಗಿಬಿಡ್ತೀನೇನೋ ಬೇಡ ಅಂತ ಅಂದ್ಬಿಟ್ಟು ಸೊ ಹೀಸ್ ಚೇಂಜಿಂಗ್ ಹಿಮ್ಸೆಲ್ಫ್. ಸೊ ಅದೊಂದು ಗುಡ್ ಥಾಟ್ ಅವರು ಡಿಸೈಡ್ ಆಗಿರೋದು. ಆ್ಯಂಡ್ ಸೊ ಎಲ್ಲ ಮುಗಿದ್ಮೇಲೆ ನನ್ನ ಮಗ ಬಂದು ಎಕ್ಸ್ಪ್ಲೇನ್ ಮಾಡ್ತಿದ್ದ, ಅಮ್ಮ ನನಗೆ ನೇಲ್ಸ್ ಇದೆ ಅಮ್ಮ, ಇವತ್ತು PE ಕ್ಲಾಸು, ಸೊ ಸಾರ್ ಹೊಡಿತಾರೆ ನನಗೆ ಅಂತ ಅಂದ್ಬಿಟ್ಟು. ಸೊ ನಾನಂದೆ ನಮ್ಮ ಸಾರಾಗಿದ್ದರೆ ಫಸ್ಟ್ ಕಪ್ಪಾಳಕ್ಕೆ ಬಾರಿಸ್ತಾಯಿದ್ರು, ಬೆನ್ನ ಮೇಲೆಲ್ಲ ಸರಿ ಕೊಡ್ತಿದ್ರು ಅಂತ ಹೇಳ್ತಿದ್ದೆ. ಅವನು ನಮ್ಮ ಸರ್ ಹಂಗೆಲ್ಲ ಮಾಡಲ್ಲ, ಬಟ್ ಸೈಡಿಗೆ ನಿಲ್ಲಿಸ್ತಾರೆ ಅಂತ ಹೇಳ್ತಿದ್ದ. ಸೊ ಇವಾಗೆಲ್ಲ ಸ್ಕೂಲ್ಸಲ್ಲಿ ಟೀಚರ್ಸ್ ಯಾರೂ ಹೊಡೆಯೋದಿಲ್ಲ ಅಂತ ನನ್ನ ಅಭಿಪ್ರಾಯ, ಬಿಕಾಸ್ ಬೈಬೋದು ಅಥವಾ ಸಮಥಿಂಗ್ ಲೈಕ್ ಒಂದು ಸುಮ್ಮನೆ ಹಾಗೆ ಒಂದು ಟಚ್ ಕೊಡ್ಬೋದು ಅಷ್ಟೇ. ಬಟ್ ನಮ್ಮ ಟೈಮಲ್ಲೆಲ್ಲ ಸರಿ ಹೊಡಿತಿದ್ರು ಮಾರಾಯರೆ. ಹೆಂಗೆ ಹೊಡಿತಿದ್ರು ಅಂದರೆ ಕೈಯೆಲ್ಲ ಊತ ಬರೋದು, ಆ ಟೈಪಲ್ಲಿ ಹೊಡಿತಿದ್ರು. ಬಟ್ ಆವಾಗ ನಮ್ಮ ಪೇರೆಂಟ್ಸ್ ಎಲ್ಲ ಬಂದು ಕಂಪ್ಲೇಂಟ್ ಮಾಡೋ ಸೀನೇ ಇಲ್ಲ. ಬಟ್ ಇವಾಗೆಲ್ಲ ಹೇಗೆ ಅಂತಂದರೆ ಮಕ್ಕಳನ್ನ ಮುಟ್ಬಿಟ್ರೆ ಸಾಕು, ಬೈದರೆ ಸಾಕು, ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡಿ ಗಲಾಟೆ ಮಾಡ್ತಾರೆ. ಸೊ ಆ ರೀತಿ ಚೇಂಜ್ ಆಗಿದೆ. ಸೊ ನಾವು ಪನಿಷ್ಮೆಂಟ್ ಕೊಡೋದಕ್ಕೂ ಪೇರೆಂಟ್ಸ್ ಪನಿಷ್ಮೆಂಟ್ ಕೊಡೋದಕ್ಕೆ ಅಕ್ಸೆಪ್ಟ್ ಮಾಡೋದಿಲ್ಲ. ಎಸ್, ಅದು ಒಂಥರ ಒಳ್ಳೆಯದೇ, ಬಿಕಾಸ್ ಟೂ ಮಚ್ ಆಫ್ ಪನಿಷ್ಮೆಂಟ್ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅಫೆಕ್ಟ್ ಆಗುತ್ತೆ. ಬಟ್ ತೀರಾ ನಾವು ಮಕ್ಕಳನ್ನ ಬೈಬಾರ್ದು, ಅವ್ರನ್ನ ಇದು ಮಾಡಬಾರ್ದು ಅಂತ ನಾವು ಫೋರ್ಸ್ಫುಲ್ಲಿ ಟೀಚರ್ಸ್ಗೆ ಹೇಳೋದು ಸರಿಯಲ್ಲ ಅಂತ ನನ್ನ ಫೀಲಿಂಗ್. ಇದು ನನ್ನ ಪರ್ಸ್ನಲ್ ಫೀಲಿಂಗ್ ಆ್ಯಕ್ಚುಲಿ. ಸೊ ನಾನು ಆಲ್ಮೋಸ್ಟ್ ನನ್ನ ಮಗ ಏನಾದರೂ ಕಂಪ್ಲೇಂಟ್ಸ್ ಹೇಳಿದರೆ ನಿಂದೇನು ತಪ್ಪು ಅಂತ ಫಸ್ಟು ವಿಚಾರಿಸ್ತೀನಿ. ಅವ್ನು ತಪ್ಪಿದರೆ ಓಕೆ ನೀನು ಹಂಗೆ ಮಾಡಿದ್ದಕ್ಕೆ ಮ್ಯಾಮ್ ಬೈದಿದ್ದಾರೆ, ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ ಆದಷ್ಟು. ಸೊ ಅವನಿಗೆ ಎಂಕರೇಜ್ ಮಾಡೋಕ್ಕೆ ಹೋಗೋದಿಲ್ಲ, ನಿಮ್ಮ ಟೀಚರ್ ಬೈದರೆ ಹೊಡೆದ್ರೆ ನನಗೆ ಬಂದು ಹೇಳು, ನಾನು ಸುಮ್ಮನೆ ಬಿಡಲ್ಲ ಹಾಗೆ ಹೀಗೆ ಅಂತ ಹೇಳೋದಿಲ್ಲ. ಸೊ ನಿಂದೇನು ತಪ್ಪು ಅಂತ ಫಸ್ಟು ವಿಚಾರಿಸ್ತೀನಿ. ಇನ್ ಕೇಸ್ ಅವ್ನು ತಪ್ಪೇನು ಇಲ್ದಿರ ಸಮ್ಟೈಮ್ಸ್ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಬೇರೆ ಸ್ಟೆಪ್ ತೊಗೊಳಕ್ಕೆ ರೆಡಿ ಆಗ್ತೀನಿ. ಆ್ಯಂಡ್ ಇದು ಬಂದು ಲೈಕ್ ಸ್ಟೀಲ್ ಬಾಕ್ಸ್, ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ. ನಾನು ಡಿಮಾರ್ಟಲ್ಲಿ ತೊಗೊಂಡೆ. ಇಟ್ ವಾಸ್ ಕಾಸ್ಟ್ ಅಬೌಟ್ 399 ಸಮಥಿಂಗ್. ಸೊ ಸ್ಟೀಲ್ ಬಾಕ್ಸಲ್ಲಿ ಯಾಕೆ ಹಾಕ್ತಿದ್ದೀನಿ ಅಂದರೆ ಪ್ಲಾಸ್ಟಿಕ್ಸ್ ಎಲ್ಲ ನಾಟ್ ಅಲೌಡ್ ಇನ್ ದ ಸ್ಕೂಲ್ಸ್ ಆ್ಯಕ್ಚುಲಿ. ಸೊ ಸ್ನ್ಯಾಕ್ಸ್ ಓಕೆ, ಬಟ್ ಫುಡ್ ಬಂದು ಪ್ಲಾಸ್ಟಿಕಲ್ಲಿ ಹಾಕಬಾರ್ದು. ಬಿಸಿ ಐಟಮ್ ಪ್ಲಾಸ್ಟಿಕಲ್ಲಿ ಹಾಕಿದ್ರೆ ಸೊ ಅದರಲ್ಲಿರುವ ಟಾಕ್ಸಿನ್ ಎಲ್ಲ ರಿಲೀಸ್ ಆಗಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಅದರಿಂದ ಕ್ಯಾನ್ಸರ್ಸ್ ಎಲ್ಲ ಬರೋ ಚಾನ್ಸಸ್ ತುಂಬ ಇದೆ, ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇನ್ನೇನಿದೆ ಹೇಳೋದಕ್ಕೆ ಅಷ್ಟೇ. ಸೊ ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ ಇನ್ ಮೈ ಹೌಸ್ ಲೈಕ್ ಎವ್ರಿ ಡೇ. ಸೊ ಆದಷ್ಟು ನಾನು ಹೋಲ್ ಡೇ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಎಂಟೈರ್ ಡೇ ಹೇಗಿರುತ್ತೆ ನಂದು ಅಂದ್ಬಿಟ್ಟು ವಿಡಿಯೋ ಶೂಟ್ ಮಾಡಿ ವ್ಲಾಗ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಲೆಟ್ಸ್ ಸಿ, ನೆಕ್ಸ್ಟ್ ಸೀರೀಸ್ ಎಲ್ಲ ಅದು ಬರ್ಬೋದು. ಆ್ಯಂಡ್ ನನ್ನ ಮಗಳಿಗೆ ನಿದ್ದೆ ಕಂಪ್ಲೀಟ್ ಆಗಿಲ್ಲ, ಬಟ್ ಇವನ್ ದೋ ಅವಳು ಕಿರಿಕಿರಿ ಮಾಡ್ತಿದ್ಲು. ಸೊ ಅದಕ್ಕೋಸ್ಕರ ಜೋಲಿಗೆ ಹಾಕಿ ಮಲಗಿಸ್ಬಿಡೋಣ, ಸೊ ಎದ್ಮೇಲೆ ಏನಾದರೂ ತಿನ್ಸೋಣ ಅಂದ್ಬಿಟ್ಟು ಜೋಲಿಗೆ ಹಾಕಿ ತೂಗ್ತಿದ್ದೆ. ಬಟ್ ಅವಳು ಮೊನ್ನೆ ಆ್ಯಕ್ಚುಲಿ ಅವ್ನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಲಗಿದ್ಲು. ಸೊ ಅವಳಿಗೆ ಗೊತ್ತಿಲ್ಲ ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ ಅಂದ್ಬಿಟ್ಟು. ಸೊ ಸಡನ್ನಾಗಿ ಅವಳು ತಾರುಷ್ ನೀನು ಸ್ಕೂಲ್ಗೆ ಹೋಗ್ತಾ ಇದ್ದೀಯಾ, ನಾನು ಬರ್ತೀನಿ ಇರು ಅಂತ ಹೇಳಿಬಿಟ್ಟು ಹಠ ಮಾಡ್ತಿದ್ಲು. ಆ್ಯಂಡ್ ಅವಳಿಗೆ ನಿದ್ದೆ ಆಗಿಲ್ಲ. ಆ್ಯಂಡ್ ಜೋಲಿಯಿಂದ ಹೊರಗೆ ಬಂದಳು. ಸೊ ನನ್ನ ಮಗನಿಗೆಲ್ಲ ಬುಕ್ಸ್ ಎಲ್ಲ ಬ್ಯಾಗಲ್ಲಿಟ್ಟು ಅವನಿಗೆ ಊಟ ಕೊಟ್ಟು ಆನಂತರ ಅವಳನ್ನು ಕರ್ಕೊಂಡು ಅವನ್ನ ಡ್ರಾಪ್ ಮಾಡೋಕ್ಕೆ ಹೋದ್ರಿ. ಸೊ ಅವಳು ತುಂಬ ಎಕ್ಸೈಟ್ ಆದಳು, ತಾರಷ್ ಸ್ಕೂಲ್ಗೆ ಹೋಗ್ತಿದ್ದಾನೆ, ನಾನು ಹೋಗ್ತೀನಿ, ಬ್ಯಾಗ್ ಕೊಡಿಸು, ನನಗೆ ಯೂನಿಫಾರ್ಮ್ ಕೊಡಿಸು ಅಂತ ಕೇಳ್ತಿದ್ಲು. ಸೊ ಅದೆಲ್ಲ ಕೇಳೋವಾಗ ಖುಷಿ ಆಗುತ್ತೆ. ಮೇ ಬಿ ನೆಕ್ಸ್ಟ್ ಇಯರ್ ಅವಳನ್ನ ಸ್ಕೂಲಿಗೆ ಹಾಕೋ ಚಾನ್ಸಸ್ ತುಂಬ ಇದೆ. ಆವಾಗ ನೋಡೋಣ ಅವಳ ಎಕ್ಸೈಟ್ಮೆಂಟ್ ಹೇಗಿರುತ್ತೆ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಎಸ್, ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಟ್ಬಿಡಿ. ಸೊ ಲೈಕ್ ಕೊಟ್ಟಷ್ಟು ನನ್ನ ವೀಡಿಯೋಸ್ ತುಂಬ ವೈರಲ್ ಆಗುತ್ತೆ. ಆ್ಯಂಡ್ ನಿಮಗೆ ನನ್ನ ಚಾನಲ್ ನೋಡಿ, ನನ್ನ ವೀಡಿಯೋಸ್ ಎಲ್ಲ ನೋಡಿ ಖುಷಿ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಮಿಕ್ಕಿದ ವೀಡಿಯೋಸ್ ಎಲ್ಲ ನೋಡಿ ಅಂತ ಹೇಳ್ತಾ, ಸೊ ಆಲ್ಮೋಸ್ಟ್ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ. ಮೀಟ್ ಯು ಇನ್ ದಿ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನನ್ನ ವೀಡಿಯೋಸ್ ವ್ಯೂಸ್ ಹೋಗ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ. ಅದು ನಂಗೆ ತುಂಬ ಬೇಜಾರಾಗ್ತಿದೆ. ವ್ಯೂಸ್ ಹೋಗ್ತಿದೆ ಅಂದರೆ ಜನ ನೋಡ್ತಿದ್ದಾರೆ, ಬಟ್ ಯಾಕೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಬೇಡ ಅಂತ ಆಗ್ತಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಹೇಗೆ ಹೇಳೋದು, ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Yeah, that's it for today's video guys. Meet you in the another interesting video. Take care. Bye bye.